ಮಗ ದಾರಿಲೆಲ್ಲಾದ್ರೂ ವೈನ್ ಶಾಪ್ ಸಿಕ್ಕರೆ ನಿಲ್ಸೋ. ಬಾರಿಂದ ಹೊರಗ್ ಬಂದು ವೈನ್ ಶಾಪ್ ಹತ್ರ ನಿಲ್ಸು ಅಂತೀಯಲ್ಲೋ. ಯಾಕೆ ಹಾಸ್ಪಿಟಲ್ ತೋರ್ಸ್ಕೊಂಡವನು ಮೆಡಿಕಲ್ ಶಾಪ್ ಹೋಗಿ ಮಾತ್ರೆ ತಗೊಳಲ್ವಾ? ಇದು ಕೂಡ ಅಷ್ಟೇ. ಸರಿ ಹಂಗಿದ್ರೆ ಚಲೋ ಚಲೋ ರೈಟ್ ರೈಟ್. ನಿಲ್ಸೋ ಗಾಡಿ, ನಿಲ್ಸೋ ನಿಲ್ಸೋ ಗಾಡಿ. ಲೇ ಮಗ ಪೊಲೀಸ್ ಕಣೋ. ನೋಡ್ಕೋತೀನಿ ಇರೋ ಮಗ, ನಾನ್ ನೋಡ್ಕೋತೀನಿ. ಸಾರಿ ಸರ್, ಕನ್ನಡಿಗೆ ಮಂಜಾಗ್ಬಿಟ್ಟಿದೆ, ಕಣ್ ಕಾಣಿಸಿಲ್ಲ. ಅಷ್ಟಕ್ಕೂ ಎಲ್ಲ ಹಾಕೊಂಡಿದ್ದ ಕನ್ನಡಕನ? ಅಯ್ಯಯ್ಯೋ, ನನ್ ಕನ್ನಡಿ ಕಾಣಿಸ್ತಾ ಇಲ್ಲ ಸರ್, ಕಂಪ್ಲೇಂಟ್ ತಗೊಳ್ಳಿ ಸರ್. ಕಂಪ್ಲೇಂಟ್ ತಗೊಳ್ತೀನಿ ಬನ್ನಿ. ಮೇನ್ ರೋಡ್ ಅಲ್ಲಿ ಬಂದ್ರೆ ಹಿಡ್ಕೋತಾರೆ ಅಂತ ಸದ್ದಿಂದ ಬಂದ್ರೆ ಇಲ್ಲೂ ಕಾಯ್ಕೊಂಡಿದಾರಲ್ಲ, ಏನೋ ಪ್ಲೀಸ್ ಸರ್. ಏನಮ್ಮ ಮುಖ ಯಾಕೆ ಮುಚ್ಕೋತಾ ಇದೀಯಾ? ಅಯ್ಯೋ, ನಮ್ಮ ಮನೇಲಿ ಬೈತಾರೆ ಸರ್. ಇಷ್ಟು ಕುಡ್ದ ನಿಮ್ ಮನೇಲಿ ಕೇಳಲ್ವಾ? ಇಲ್ಲ ಸರ್, ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಮಾತ್ರ ಬೈತಾರೆ. ನನ್ ಗಂಡ ನನ್ನ ಹಸ್ಬೆಂಡ್ ಒಂದೇ ಒಂದ್ ಬಿಯರ್ ಕುಡಿದ್ರೆ ನೀವು ನಿಲ್ಸಿದ್ರೆ ಹೇಗೆ? ಒಂದು ಬಿಯರ್ ಕುಡಿದ್ರೆ ಗಾಡಿ ನಿಲ್ಸ್ಬೇಕು ಅಂದ್ರೆ ವೈನ್ ಶಾಪ್ ಯಾರು ಕ್ಲೋಸ್ ಮಾಡ್ಬೇಡಿ ಸರ್. ಮಗ, ಇಂತ ಹೆಣ್ಮಗು ಮನೆಗ್ ಒಂದಿದ್ರೆ ಕುಡುಕ್ರ ಜೀವನ ಎಷ್ಟು ಚೆನ್ನಾಗಿರುತ್ತೋ. ಯಾರು ನೋಡಿತಿದ್ಯಾ? ಯಾರು ಗೊತ್ತಾ? ಗುಡ್ ಮಾರ್ನಿಂಗ್ ಮೇಡಮ್. ಹೂ ಆರ್ ಯು? ಎಷ್ಟು ಕೊಡ್ತಾ ಇದ್ದೀರಾ? 6 pegs. ಗುಡ್ ಮಾರ್ನಿಂಗ್ ಸರ್, ಐ ಆಮ್ ಫ್ರಮ್ ಮರ್ಸಿಕೆರೆ. ಏನ್ ಸರ್ ದೌರ್ಜನ್ಯ? ನಮ್ ಮೇಡಮ್ 6 ಪೆಗ್ನ ಕುಡಿದ್ಬಿಟ್ರೆ ನಿಲ್ಲಿಸ್ಬಿಡ್ತೀರಾ ನೀವು? ಆಗಿದ್ರೆ ಮೊದ್ಲು ಬೆಂಗಳೂರಲ್ಲಿರೋ ಬಾರ್ನೆಲ್ಲ ಮುಚ್ಚಿಸ್ಬಿಡಿ. ಏನ ಮಗ? ಕರೆಕ್ಟ್ ಕರೆಕ್ಟ್. ಅದನ್ ಬಿಟ್ಟು 6 ಪೆಗ್ ಕುಡ್ದಿರ ಹುಡುಗಿನ ನಿಲ್ಲಿಸ್ಬಿಡ್ತೀರಾ ನೀವು? ಹೋಗಿ 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 ಬೇಗ. ಬುಲೆಟ್ ಬಸ್ ಫ್ರಮ್ ಕಾನಕ್ಪುರ. ಲೇ, ನಮ್ ಬುಲೆಟ್ ಬಸ್ ಅಲ್ಲಿ ಹೊಟ್ಟೋದ್ನಾ? ಅವನೇನ್ ಮನುಷ್ಯನೇನೋ, ಏನ್ ಅಷ್ಟೊಂದ್ ಕುಡಿತಾನೆ? 24 ಗಂಟೆನು ಬಾರಲ್ಲಿದೆ ಅಂತ ಹುಡುಕ್ತಿರ್ತಾನೆ. ಹಿಂಗೆ ಆದ್ರೆ ಕುಡ್ದು ಸತ್ತೋಗ್ತಾನಷ್ಟೇ. ಅವ್ನ್ ಹಾಗೆ ಬಿಡ. ಸರಿ, ನಿನ್ ಜಾಬ್ ಎಲ್ಲಿವರೆಗ್ ಬಂತು? ಹಲೋ, ಪ್ಲೀಸ್ ಕನೆಕ್ಟ್ ಟು ಶಶಿ ಮೇಡಮ್. Sorry, just a minute. Hello? ರಾತ್ರಿ ಅಷ್ಟೊಂದು ಕುಡಿದ್ರು, ಬೆಳಿಗ್ಗೆ ಚೆನ್ನಾಗಿ ಹೋಗಿದ್ರಲ್ಲ ಮೇಡಮ್ ಆಫೀಸ್ಗೆ. Who is this? ಐ ಶಿವ, ನೈಟ್ ಪೊಲೀಸ್ ಹೆಲ್ಪ್. ಬಿಫೋರ್ ದಟ್ ಯು ಇಂಗ್ಲಿಷ್ ಲರ್ನ್ ಟೋಲ್ಡ್. ಅದಕ್ಕಿಂತ ಮೊದಲು ಕಿಸ್ ಇನ್ ಪಬ್. Enough. ಏನಕ್ಕೆ ಕಾಲ್ ಮಾಡಿದ್ದು? ಈಗ ಬ್ಯುಸಿ ಆಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಸಾರಿ ಗೈಸ್, ಸಾರಿ. ಸೊ ಸಿಸ್ಟಮ್ ಅನಾಲಿಸಿಸ್ ಅಂದ್ರೆ ಆಮೇಲೆ ಮಾಡ್ತೀನಿ ಅಂದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳಲೇ ಇಲ್ಲ. ನನ್ನ ಪರ್ಸನಲ್ ನಂಬರ್ಗೆ ಕಾಲ್ ಮಾಡು, ನೈಟ್ ಮಾತಾಡ್ತೀನಿ. ಏನಾ ಬೆಂಗಳೂರಿಗೆ ಹೋಗಿ 1 ತಿಂಗಳಾಯ್ತು, ಏನ್ ಮಾಡ್ತಾ ಇದೀಯಾ? ಅದು ಅಪ್ಪ ಅದೇನಂದ್ರೆ ಅಪ್ಪ ಆ ಸುಬ್ರಹ್ಮಣ್ಯ ಮಗನಿಗೆ 1 ಲಕ್ಷ ರೂಪಾಯಿ ಸಂಬಳ. ಇಲ್ಲಿ ಸಾಲ ಜಾಸ್ತಿ ಆಗಿದೆ, ನೀನ್ ಹೋಗಿ ತುಂಬಾ ದಿನ ಆಯ್ತು, ಇನ್ನು ಕೆಲಸ ಸಿಗ್ಲಿಲ್ಲ ನನಗೆ. ಯಾವ್ದಾದ್ರು ಒಂದ್ ಕೆಲ್ಸ ಅಂದ್ರೆ ಸಿಕ್ಬಿಡುತ್ತೆ ಕಣಪ್ಪ, ಆದ್ರೆ 1 ಲಕ್ಷ ಸಂಬಳ ಬೇಕು ಅಂದ್ರೆ ಟೈಮ್ ಆಗುತ್ತಲ್ವೇನಪ್ಪ? ನೀನ್ ಏನ್ ಮಾಡ್ತೀಯಾ ಗೊತ್ತಿಲ್ಲ ಕಣ, ಆದಷ್ಟು ಬೇಗ ಕೆಲಸ ಹುಡುಕೋ, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನನಗೂ ಕಷ್ಟ, ನಿನಗೂ ಕಷ್ಟ. ಅದಕ್ಕೋಸ್ಕರ 4 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ, ಮಿಕ್ಕಿದೆಲ್ಲ ಸರೋಗುತ್ತೆ ಕಣ. ಸರಿ, ಹಂಗೆ ಆಗ್ಲಪ್ಪ. ಥೂ, ಇದೆಂತ ಜೀವನನ? ಬಿಟೆಕ್ ಕಂಪ್ಲೀಟ್ ಆದ್ಮೇಲೆ ಇನ್ ಮುಂದೆ ಯಾಕೆ ಓದೋದು ಅಂತ ಓದೋದನ್ನ ಸ್ಟಾಪ್ ಮಾಡಿ ಊರಲ್ಲಿ ಕೂತ್ಕೊಂಡು ಆರಾಮಾಗಿ ರಾಯಲ್ ಸರ್ವಿಸ್ ನೋಡ್ಕೊಳ್ಳೋಣ ಅನ್ಕೊಂಡ್ರೆ ನಮ್ಮ ಅಪ್ಪ ಕೆಲ್ಸ ಅಂತ ಸಾಯಿಸ್ತಾವನೆ ಕಣಲು. ಬಿಟೆಕ್ ಮಾಡಿದ್ಯಲ್ಲ, ಜಾಬ್ಗೆ ಹೋಗ್ಬೋದಲ್ಲ? ಹಾ, ಮಾಡ್ಬೋದು. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 90 ಮಾರ್ಕ್ಸ್ ದಾಟಿದ್ರೆ ಯಾವಾಗ್ಲೂ ಇಂಗ್ಲಿಷ್ ಅಲ್ಲಿ 40 ದಾಟ್ಲಿಲ್ಲ. ಯಾವ ಕಂಪ್ನಿಗೆ ಹೋದ್ರು ಇಂಗ್ಲಿಷ್ ಅಂತ ಸಾಯಿಸ್ತಾ ಇದಾರೆ ಕಣ. ಹೌದಾ? ನಂಗೆ ಗೊತ್ತಿರೋ ಫ್ರೆಂಡ್ ಕಂಪ್ನಿ ಇದೆ, 4 ಲಕ್ಷ ಕೊಟ್ಟೆ ಅನ್ಕೋ, ಡೈರೆಕ್ಟ್ ಆಗಿ ಆಫರ್ ಲೆಟರ್ ನಿನ್ ಕೈ ಕೊಡ್ತಾರೆ. ಅಂದ್ರೆ ತಿಂಗಳ ಸಂಬಳ ಕೊಡಲ್ವಾ? ನೀನು ನಿನ್ ಬುದ್ಧಿನ. ಜಾಬ್ ಮಾತ್ರ ನಾ ಹೇಳೋದು. ಸರಿ ಕಣ, ಆಗಿದ್ರೆ ಕಟ್ಬಿಡೋಣ. ಏನಿದು ಫುಲ್ ಟೆನ್ಷನ್ ಅಲ್ಲ ಅವ್ರೆ? ನಮ್ಗ ಟೆನ್ಷನ್ ಇಲ್ಲ ಬಿಡು, ಡೈರೆಕ್ಟ್ ಆಗಿ ಆಫರ್ ಲೆಟ್ರೆ. ಮಿಸ್ಟರ್ ಶಿವ, ಶಿವನದ್ದು ಲಕ್ಕು ಹೆಚ್ಚಿ ಲಕ್ಕು 4 ಲಕ್ಷ ಕೇಳಿ, ಲಕ್ಷಣವಾದ ಜಾಬ್ ಸಿಕ್ಕರೆ ಲಕ್ಷ ತಕ್ಷಣವೀಗ. ಇಲ್ಲೇ ವೇಟ್ ಮಾಡಿ, ಮ್ಯಾಮ್ ಬರ್ತಾರೆ. ಮ್ಯಾಮ್ ಏನು ಸರ್ ಅಲ್ವಾ? ಆ ಸರ್ನ ತೆಗ್ದಾಕ್ಬಿಟ್ರು, ಅದೇ ಜಾಗದಲ್ಲಿ ಮ್ಯಾಮ್ ಬಂದಿದ್ದಾರೆ.
ಅಂದ್ರೆ ಅಂದ್ರೆ ಇವಾಗ ನಾನು 4 ಲಕ್ಷ ಕದ ದಿಕ್ಕು ತಪ್ಪಿ ಲಕ್ಷ್ಯವೆಲ್ಲ ತಪ್ಪಿ ಹೋಗಿ ಈ ಮಾತೃ ಅಪ್ಪನ ಕಿವಿಗೆ ಹೋದ್ರೆ ಪಕ್ಕ ಹೊಡೆತ ಫಿಕ್ಸ್ ಮಾತ್ರ. We will do this by this week. Okay? We'll mail the information. Thank you. Yeah. ಶಿವನ ಲಕ್ಕು ಮತ್ತೆ ಬಂತು ಫಿಗರಿನಿಂದ ಮರಳಿ ಬಂದು ಲಿಪ್ಪುಲಾಕು ಕೊಟ್ಟ ಹುಡುಗಿ ಮನಸಾರೆ ಬಂದು ಮತ್ತೆ Give me ತಿರುಗಿ. your profile. What? Tell me about yourself. ನನ್ನ ಗುರ್ತಿಡಿದ್ರ ಮೇಡಮ್? I said, tell me about yourself. ಅದು ನಾನೆಲ್ಲ ರೌಂಡ್ ಕ್ಲಿಯರ್ ಮಾಡಿದೀನಿ ಮೇಡಮ್. ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ ಅಂದ್ರು, ಅದಕ್ಕೆ ಬಂದೆ ಮೇಡಮ್. ಎಷ್ಟು ಕೊಟ್ರಿ? 4 ಮೊದ್ಲಿದ್ದವನು ಫ್ರಾಡ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಆ ಪ್ಲೇಸ್ಗೆ ನನ್ನ ಅಪಾಯಿಂಟ್ ಮಾಡಿದ್ದಾರೆ. I'll follow my process. Tell me about yourself. ಐ ಆಮ್ ಶಿವ. What do you know about this company? ಸ್ಟಾರ್ಟಿಂಗ್ ಸ್ಯಾಲರಿ 12 lakhs ಅಂದ್ರೆ ಪರ್ ಮಂತ್ 1 lakh. What is system analysis? ಅದು 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 Do you know the answer or not? ಅಯ್ಯೋ ಗೊತ್ತು ಮೇಡಮ್. ಆದ್ರೆ ಏನ್ ಮಾಡೋದು, ಇಂಗ್ಲಿಷಲ್ಲಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಮೇಡಮ್. ಕನ್ನಡದಲ್ಲಿ ಈಸಿನಾ? ಪರವಾಗಿಲ್ಲ, ಹೇಳಿ. ಸಿಸ್ಟಮ್ ಅಲ್ಲಿ ನಡೆಯೋ ಎಲ್ಲಾ ಪ್ರೋಸೆಸ್ ಅನ್ನು ಅಂದ್ರೆ ನಾವು ಕೊಡೋ ಇನ್ಪುಟ್ ನ ಕಂಟ್ರೋಲ್ ಅಲ್ಲಿ ಪ್ರೋಸೆಸ್ ಮಾಡಿ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡೋದು. ಇದೆಲ್ಲ ಕರೆಕ್ಟ್ ಆಗಿ ನಡೀತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸಿಸ್ಟಮ್ ಅನಾಲಿಸಿಸ್ ಅಂತಾರೆ. Not bad. You have subject Shiva. But poor at communication. As you know, we work with foreign clients. English ತುಂಬಾ important. Mr. Shiva, I'll give you 15 days time. Improve your skills and come back. ಚಿಕ್ಕ ವಯಸ್ಸಿಂದಾನೇ ಬಂದಿಲ್ಲ, ಇನ್ನು 15 ದಿವಸದಲ್ಲಿ ಬಂದ್ಬಿಡತ್ತಾ? What? ಏನಿಲ್ಲ ಮೇಡಮ್. ಶಿವಾ, ಮ್ಯಾಮ್, ಅವತ್ತು ನೈಟ್ ಪಬ್ಬಲ್ಲಿ ಅದು ಆಕ್ಸಿಡೆಂಟಲ್ ಆಗಿ ಮರ್ತ್ ಹೋಗಿದ್ದೀರಾ ಅನ್ಕೊಂಡೆ, ಆದ್ರೆ ಮರ್ತ್ ಹೋಗಿಲ್ವಾ? ನೀನ್ ಆ ವಿಷಯನ ಮರಿದೆ ಹೋದ್ರೆ ಈ ಜಾಬ್ ವಿಷಯನ ಮರಿಬೇಕಾಗತ್ತೆ. ನೆನ್ಪಿದ್ಯಲ್ಲ, 15 days ಟೈಮ್. ಸೊ ಕೀಪ್ ಪ್ರಾಕ್ಟಿಸಿಂಗ್. ಈ 15 ದಿನ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತರ ಇಂಗ್ಲಿಷ್ ದೀಕ್ಷೆನ ತಗೋಬೇಕು. ತಗೊಳ್ಳೋದಲ್ಲ, ತಗೊಂಡಾಯ್ತಷ್ಟೇ. ದಿಸ್ ಆಟೋ ವೇರ್ ಗೋಯಿಂಗ್? Where you want to go exactly? ಹೌಸಿಂಗ್ ಬೋರ್ಡ್ ಹೋಗ್ಬೇಕಣ್ಣ. ಇಲ್ಲಿ ನೋಡಿ ಅಣ್ಣ, ಆಟೋ ಡ್ರೈವರ್ ಆದ್ರೂ ಇಷ್ಟೊಂದು ಇಂಗ್ಲಿಷ್ ಮಾತಾಡ್ತಿದ್ದೀರಾ? ಕ್ರೈಸ್ಟ್ ಸ್ಕೂಲ್ ಮಕ್ಕಳನ್ನ ಬೆಳಗ್ಗೆ ಸಾಯಂಕಾಲ ಡ್ರಾಪ್ ಮಾಡ್ತೀನಿ. ಅವ್ರು ಮಾತಾಡೋದ್ ಕೇಳ್ತಾ ಕಲ್ತ್ಬಿಟ್ಟೆ. ಏನು, ನೀವು ಕೇಳಿಸ್ಕೊಂಡಿದ್ದಕ್ಕೆ ಬಂದ್ಬಿಡ್ತಾ? ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಎಷ್ಟು ಕೇಳಿಸ್ಕೊಂಡ್ರು ಅರ್ಥನೇ ಆಗ್ಲಿಲ್ಲ. ಸರಿ, ಏನ್ ಮಾಡಕ್ಕಾಗುತ್ತೆ, ಟ್ರೈ ಮಾಡೋಣ. ಇಲ್ಲೇ ಪಕ್ಕದಲ್ಲಿ ನಿಲ್ಸಿ. ಹೌ ಮಚ್? ಥ್ಯಾಂಕ್ ಯು ಸೋ ಮಚ್. ಇಂಗ್ಲಿಷಲ್ಲಿ ಕೂಡ ಪಂಚ್ ಹೊಡೆದೋಗ್ತಾವ ನೀವನು. ಮಗ, ಯು ಸಿ ರಿಮೆಂಬರ್ ಸಿ? ಯಾರ ಬಗ್ಗೆ ಹೇಳ್ತಿದ್ಯೋ? ಅದೇ ಕಣ, ಕಿಸ್ಸಿಂಗು, ದಟ್ ನೈಟ್ ಪಬ್. ಯಾ ಯಾ ಶೀಸ್ HR ಮ್ಯಾನೇಜರ್ ಇನ್ ಮೈ ಆಫೀಸು. ಅಯ್ಯ ನಿನ್ನ ಮುತ್ ಕೊಟ್ಟಿರೋ ಹುಡುಗಿ ಮಾಯಾಗಿ ಆಫೀಸಲ್ಲಿ ಕಾಣಿಸಿದ ತಕ್ಷಣ ನವರಂಧ್ರಗಳು ನಾಟ್ಯ ಆಡ್ತಿದ್ಯಾ? ಮಗ, ಶೀಸ್ ಫುಲ್ ಇಂಗ್ಲಿಷ್. ಮತ್ತೆ ಅಲ್ಲೇ ತಪ್ಪು ಮಾಡ್ತಿದ್ಯಾ ಕಣೋ ಮಗ. ಕಾಲೇಜಲ್ಲಿ ಇದ್ದಾಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋ ಹುಡುಗಿನ ಬೀಳ್ಸಿದ್ರೆ ಕನಿಷ್ಠ ಪಕ್ಷ ಇಂಗ್ಲಿಷ್ ಅಲ್ಲಿ ಪಾಸ್ ಆಗ್ಬೋದು ಅಂತ ಎಷ್ಟು ಟ್ರೈ ಮಾಡಿದ್ವಿ. ಬೀಳೋದಂಗೆ ಇರ್ಲಿ, ಕನಿಷ್ಠ ಪಕ್ಷ ನಮ್ ಕನ್ನಡ ಮೀಡಿಯಂ ಹುಡುಗಿರಾದ್ರು ನೋಡಿದ್ರ ಕಳ್ಮುಂಡೆವು ಎಲ್ಲ ಮಾಡ್ತಿದ್ಯಾ? ಲೇ, ಹೆಣ್ಮಕ್ಳ ಹತ್ರ ದುಡ್ಡಿದೆ ಅಂತ ದುರಾಂಕಾರ ಇರ್ಬೋದೇ ಹೊರತು ಇಂಗ್ಲಿಷ್ ಬರುತ್ತೆ ಅಂತ ದುರಾಂಕಾರ ಇರ್ಬಾರ್ದು ಕಣೋ. ತುಳ್ಸಾಕ್ಬಿಡ್ತಾರೆ. ಶೀಸ್ ನಾಟ್ ಲೈಕ್ ದಟ್ ಬ್ಲಡಿ ಗರ್ಲ್ಸ್. ಶೀಸ್ ಡಿಫ್ರೆಂಟ್. ಅದೇ ಕಣ ನಮ್ ಗಂಡಸರ್ ವೀಕ್ನೆಸ್. ನಮ್ಗೆ ಇಷ್ಟ ಆಗ್ಬಿಟ್ಲ ಅನ್ಕೋ, ಸಪರೇಟ್ ಆಗಿ ದೇವತೆಗಳ ತರ ನೋಡ್ತೀವಿ. ಕೈ ಕೊಟ್ಬಿಟ್ಲ ಅನ್ಕೋ, ಎಲ್ಲರ ಜೊತೆ ಸೇರಿಸ್ಬಿಟ್ಟು ಶಿವ 143 ಹೀರೋಯಿನ್ ಬೈಕೊಂಡಂಗ್ ಬೈಕೊಂಡ್ಬಿಡ್ತೀವಿ. ಸರಿ ಬಿಡು, ಈವ್ನಿಂಗ್ ಬರ್ತೀರಲ್ಲ, ಫುಲ್ ಆಗಿ ಮಾತಾಡೋಣ. ಓಕೆನಾ? ಇಡ್ತೀನಿ. ಯಾವಾಗ್ಲೂ ರಾತ್ರಿ ಜರ್ನಿ ಮಾಡಿ ಬೆಳಗ್ಗೆ ಬರೋನು, ಇವತ್ತೇನ್ ಹೊಸದಾಗಿ ಬೆಳಿಗ್ಗೆ ಎಲ್ಲ ಜರ್ನಿ ಮಾಡಿ ರಾತ್ರಿನೇ ಬಂದ್ಬಿಟ್ಟಿದ್ಯಾ?
ಜೀವನ ಯಾಕೋ ಹೊಸ ದಾರಿ ಬಯಸ್ತದೆ ಕಣೋ ಮಗ, ಅದಕ್ಕೆ ಪ್ರಯಾಣ ಶುರು ಮಾಡಿದೆ. ಗುಡ್ ಈವ್ನಿಂಗ್ ಸರ್, ಆರ್ಡರ್ ಪ್ಲೀಸ್. ನಿಮ್ ಬಾರಲ್ಲಿ ಕಾಸ್ಟ್ಲಿ ಪೆಗ್ ಯಾವ್ದು? ಜಾಕ್ ಡ್ಯಾನಿಯಲ್ ಸರ್. ಓ, ಚೀಪ್ ಪೆಗ್ ಯಾವ್ದು? ಎಂಬೇಚಿ ಸರ್. ಎರಡು ಮಿಕ್ಸ್ ಮಾಡಿ 2 ಪೆಗ್ ತಂದ್ಬಿಡು. ಹಾ, ನಮ್ ಹುಡುಗನ್ಗೂ ಜ್ಯೂಸ್ ತಗೊಂಬಂದ್ಬಿಡು. ಹಾ, ಜ್ಯೂಸು. ಅರ್ಥವಾಯ್ತು ಸರ್. ಹಾ, ಅಷ್ಟಕ್ಕೂ ಇಲ್ಲಿ ಬಿಸಿಲು ಹೇಗಿದೆ? ಸುಟ್ಟೋಗ್ತಿದ್ದೀನಪ್ಪ, ನಮ್ಮೂರೇ ಪರವಾಗಿಲ್ಲ. ಬಂದ್ಬಿಡ್ತು. ಚಿಯರ್ಸ್ ಮಗ. ಅಯ್ಯ ನನ್ನ ಮಗನೇ, ಅಟ್ಲೀಸ್ಟ್ ಜ್ಯೂಸ್ ವ್ಯತ್ಯಾಸ ಇದೆ ಅಂತನಾದ್ರು ಹೇಳಿಲ್ಲ. ವಾಟ್ ಮಗ, ಯಾಕ ಹಂಗ್ ನೋಡ್ತಾ ಇದೀಯಾ? ಒಳ್ಳೆ ಬೇದೆ ಮಾತ್ರ ತಗೊಂಡು ಬೇದೆ ಹೋಗ್ತಿಲ್ಲ ಅನ್ನೋ ತರ ಹಂಗ್ ನೋಡ್ತಿದ್ಯಲ್ಲ ನನ್ನ. ಇನ್ನೊಂದು ಕುಡಿಯೋ ಹೋಗೋಣ. ಇನ್ನೊಂದು